ಲಿಪಟೆಕ್ ಎಲ್ಲೋಗ್ತಿರೋದು ಆ್ಯಂಡ್ ಇದು ಬಂದು ಮೇಲೆ ಟಾಪ್ಗೆ ಅಂತ ಹೇಳಿ ಈ ಫ್ಯಾಬ್ರಿಕ್ನ ಚೂಸ್ ಬಟ್ಟೆ ಗಲೀಜು ಮಾಡ್ಕೊಂಬಿಟ್ಟಲ್ಲ ನೋಡ್ರಿ ರಶ್ಮಿ. ಈ ಫ್ಯಾಬ್ರಿಕ್ನ ಚೂಸ್ ಮಾಡಿ ತಿನ್ನಬೇಕು ಇದು ತಿನ್ನಬೇಕು ಅಂತೆಲ್ಲ ಪ್ಲ್ಯಾನ್ಸ್ ಹಾಕಿದ್ದಾಳೆ. ಕೊಡ್ರೆ ಇವಳು ಮಾಡಲಿ. ಡ್ರೆಸ್ ಚೆನ್ನಾಗಿ ಬರ್ಬೇಕಂದ್ರೆ ಸೈಲೆಂಟ್ ಆಗಿರ್ಬೇಕು ಒಂದು ನಿಮಿಷ. ಎಲ್ಲೋಗ್ತಿರೋದು ಯಾರ್ಯಾರು? ಬಾಯ್ಲಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಲಾಸ್ಟ್ ವ್ಲಾಗನ್ನು ನೋಡಿರ್ತೀರಾ. ಶುಕಿ ಬರ್ಡೇ ಪ್ರಿಪ್ರೇಷನ್ ಅಂತ ಹೇಳಿ ನಾವು ಒಂದಷ್ಟು ಬಟ್ಟೆಗಳನ್ನೆಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ವಿ. ಈಗ ಅದನ್ನೆಲ್ಲ ಸ್ಟಿಚಿಂಗ್ಗೆ ಕೊಡೋಣ ಅಂತ ಹೇಳಿ ರೆಡಿಯಾಗಿ ಇದ್ದೀವಿ. ಏನೋ ಓಯ್ ಗುಂಡು ಮಣಿ ತೀಟೆ ಮಣಿ. ಈಗ ಎಲ್ಲ ರೆಡಿಯಾಗಿ ಹೊಡ್ತಾ ಇದ್ದೀವಿ. ನಾನು ದೀಪು ಮತ್ತು ರಶ್ಮಿ ಆ್ಯಂಡ್ ಶುಕಿ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್, ವಾಮಿಟಿಂಗ್ ಮತ್ತು ಸುಸ್ತಾಗಿದ್ದರಿಂದ ನಾನು ಇಲ್ಲಿ ಬಂದೆ. ಅದು ಏನಂತ ಗೊತ್ತಿಲ್ಲ. ಮೇ ಬಿ ನಾನು ಮಾರ್ಕೆಟಲ್ಲಿ ಬೋಂಡಾ ಬಜ್ಜಿ ಅದೆಲ್ಲ ತಿಂದಿದ್ದಕ್ಕೆ ಫುಡ್ ಪಾಯ್ಸನ್ ಥರ ಏನಾದರೂ ಆಯಿತೋ ಏನೋ ಗೊತ್ತಿಲ್ಲ. ಆಮೇಲೆ ಇಂಜೆಕ್ಷನ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಬೆಟರ್ ಫೀಲಿಂಗ್ ಆಗಿದೆ. ಟೈಮ್ ಹತ್ರ ಬರ್ತಿದೆಯಲ್ಲ, ನಮ್ಮದು ದೀಪಾವಳಿಗೂ ಆ್ಯಕ್ಚುಲಿ ನಮಗೆ ಬಟ್ಟೆ ಬೇಕಾಗಿತ್ತು. ಹಾಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬಂದುಬಿಡೋಣ ಅಂತಂದ್ಬಿಟ್ಟು ಹಂಗೋ ಹಿಂಗೋ ಇವಾಗ ಸ್ವಲ್ಪ ಆರಾಮಾಗಿ ಫೀಲ್ ಆಗ್ತಾ ಇದ್ದೀನಿ. ಇವಾಗ ಹೊರಡ್ತಾ ಇದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀನಿ ಆ್ಯಂಡ್ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಅಷ್ಟರಲ್ಲಿ ತೋರಿಸ್ಬಿಡ್ತೀನಿ, ಬನ್ನಿ. ಕಾಲಂತೂ ಮುರಿದು ಬಿಡ್ತೀನಿ ಬೆಳಗ್ಗೆನೆಲ್ಲ. ಸೊ ಗೈಸ್, ನಾನು ಒಂದಷ್ಟು ಶಾಪ್ ಮಾಡ್ಕೊಂಬಂದಿದ್ದೆ. ಮೊದಲಿಗೆ ನಾನು ಶುಕಿ ಬಟ್ಟೆನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಾನು ನಿಮಗೆ. ಸೊ ದ್ಯಾಟ್ ಲಾಸ್ಟಲ್ಲಿ ಹೇಗೆ ರಿಸಲ್ಟ್ ಬರುತ್ತೆ ಅನ್ನೋದೆಲ್ಲ ಸರ್ಪ್ರೈಸು. ನಾನು ಕಂಪ್ಲೀಟ್ ಫೋಟೋನೆಲ್ಲ ಪಾಪ್ ಮಾಡಲ್ಲ ಆ್ಯಂಡ್ ಕಂಪ್ಲೀಟ್ ಐಡಿಯಾಸ್ ಎಲ್ಲನೂ ಕೂಡ ನಾನು ಏನೂ ಹೇಳಲ್ಲ. ಜಸ್ಟ್ ಫ್ಯಾಬ್ರಿಕ್ನ ಮಾತ್ರ ತೋರಿಸ್ತೀನಿ, ಓಕೆನಾ? ಫಸ್ಟ್ ಬಂದುಬಿಟ್ಟು ಇದು ಮೇಲೆ ಟಾಪ್ಗೆ ನಾನು ಈ ಫ್ಯಾಬ್ರಿಕ್ನ ಚೂಸ್ ಮಾಡಿದ್ದು. ಮೇ ಬಿ ಉಲ್ಟಾ ಆ್ಯಂಡ್ ಇದು ಬಂದು ಮೇಲೆ ಟಾಪ್ಗೆ ಅಂತ ಹೇಳಿ ಈ ಫ್ಯಾಬ್ರಿಕ್ನ ಚೂಸ್ ಬಟ್ಟೆ ಗಲೀಜು ಮಾಡ್ಕೊಂಬಿಟ್ಟಳು ನೋಡಿ ರಶ್ಮಿ. ಈ ಫ್ಯಾಬ್ರಿಕ್ನ ಚೂಸ್ ಮಾಡಿ ಹೋಲ್ ಫ್ರಾಕ್ಗೆ ಈ ಪರ್ಪಲ್ ಕಲರ್ ನೆಟ್ ಜೊತೆಗೆ ಇದು ಬಂದು ಲೈನಿಂಗ್ಗೆ ಈ ಪರ್ಪಲ್ ಸ್ಯಾಟಿನ್ನ. ಇದೊಂಥರ ಪರ್ಪ್ಲಿಶ್ ಲ್ಯಾವೆಂಡರ್ ಅಂತ ಅಂದ್ಕೋಬೋದು. ಲ್ಯಾವೆಂಡರ್ ಇದು ಇದಿಷ್ಟು, ಓಕೆನಾ? ನೆಟ್ ಬಂದು ಆಲ್ಮೋಸ್ಟ್ 15 ಮೀಟರ್ಸು, ಸೆಂಟಿಮೀಟರ್ ಅಂತ ಹೇಳಿ. ಓಕೆ, ಕೂಲ್ ಡೌನ್. 15 ಮೀಟರ್ಸ್ ಇದೆ ನೆಟ್ ಬಂದುಬಿಟ್ಟು. ಆ್ಯಂಡ್ ಲೈನಿಂಗ್ ಬಂದುಬಿಟ್ಟು ಅರೌಂಡ್ 2 ಮೀಟರ್ಸು 3 ಮೀಟರ್ಸು ಇದೆ. ಆ್ಯಂಡ್ ಮೇಲ್ಗಡೆದು ಫ್ಯಾಬ್ರಿಕ್ ಬಂದುಬಿಟ್ಟು 800 ಮೀಟ್ರ್ ಇದೆ ಅಷ್ಟೇನೆ. ಅದಕ್ಕೇನೆ ನನಗೆ ಶುಕಿ ಫ್ಯಾಬ್ರಿಕ್ ಬಟ್ಟೆಗೇನೆ ಆಲ್ಮೋಸ್ಟ್ 3480 ರುಪೀಸ್ ಆಯಿತು ಕರೆಕ್ಟಾಗಿ. ಇಲ್ಲಿ ನೋಡ್ಬೋದು ನೀವು, 86 ರುಪೀಸು. ಈ ಫ್ಯಾಬ್ರಿಕ್ನ ನಾನು ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಅಂಗಡಿ ಎಕ್ಸಾಕ್ಟಾಗಿ ನಾನು ಹೇಳೋಕ್ಕೆ ನಂಗೆ ಬರಲ್ಲ. ಸುಮ್ಮನೆ ಸುದರ್ಶನ್ ರೋಡ್ಗೆ ಹೋದರೆ ನಿಮಗೆ ತುಂಬಾ ಫ್ಯಾಬ್ರಿಕ್ಸ್ ಬಟ್ಟೆಗಳ ಅಂಗಡಿ ಇದೆ ನಿಮಗೆ. ಈ ಥರ ಥಾನ್ ರೀತಿಯಲ್ಲಿ ಕೊಡೋಂಥ ಬಟ್ಟೆಗಳ ಅಂಗಡಿ ತುಂಬ ಇದ್ದಾವೆ. ನಿಮಗೆ ಅಲ್ಲಿ ಯಾವ್ದು ಇಷ್ಟ ಆಗುತ್ತೋ, ನಾವು ಕೂಡ ಅಷ್ಟೇ ಪರ್ಟಿಕ್ಯುಲರಾಗಿ ಇಲ್ಲೇ ತೊಗೋತೀವಿ ಅಂತ ಹೇಳೋಕ್ಕಾಗಲ್ಲ. ಆ ದಾರಿಗೆ ಹೋಗ್ತೀವಿ, ನಮ್ಗೆ ಯಾವ ಅಂಗಡಿಯಲ್ಲಿ ಇಷ್ಟ ಆಗುತ್ತೋ ನಾವು ಅದನ್ನು ಪಿಕ್ ಮಾಡ್ಕೋತೀವಿ. ಆ್ಯಂಡ್ ಅದಾದಮೇಲೆ ನಾವು ಇದಕ್ಕೆ ರಾಜಾ ಮಾರ್ಕೆಟಿಗೆ ಬಂದ್ವಿ. ರಾಜಾ ಮಾರ್ಕೆಟಲ್ಲಿ ನಿಮಗೆ
ಕುಮಾರನ್ ಸ್ಟೋರ್ಗೆ ಹೋಗೋ ದಾರಿಯಲ್ಲಿ ನಿಮ್ಗೆ ಇನ್ನೊಂದು ಸಂಧಿ ಇರುತ್ತೆ. ಎಕ್ಸಾಕ್ಟಾಗಿ ನಂಗೆ ನೇಮ್ಸ್ ಎಲ್ಲ ಗೊತ್ತಿಲ್ಲ. ಅಲ್ಲಿ ಟೇಪ್ಸ್ ಎಲ್ಲನೂ ಕೂಡ ಸೇಲ್ ಮಾಡ್ತಾರೆ. ಓಕೆನಾ, ಏನಪ್ಪ ಲೆಹೆಂಗಾಸ್ಗಾಗಿರ್ಬೋದು, ಸ್ಯಾರೀಸ್ಗಾಗಿರ್ಬೋದು, ಎನಿಥಿಂಗ್ ಸಿಂಪಲ್ 45 ರುಪೀಸಿಂದ ಹಿಡಿದು ನಿಮಗೆ 3000 5000 ತನಕನೂ ನಿಮಗೆ ಬಾರ್ಡರ್ಸ್ ಸಿಗುತ್ತೆ. ಸೊ ದಟ್ ನಿಮ್ಗೆ ಯಾವ ಬೇಕೋ ಚೂಸ್ ಮಾಡ್ಕೋಬೋದು. ಅದೇ ದಾರಿಯಲ್ಲಿ ಇನ್ನೊಂದು ಫ್ಯಾಬ್ರಿಕ್ ಅಂಗಡಿ ಇದೆ, ಅದರಲ್ಲೂ ಕೂಡ ತುಂಬಾ ರೀಸನಬಲ್ ಆಗಿದೆ. ಆ್ಯಕ್ಚುಲಿ ನನಗೆ ಈ ರೀತಿ ಒಂದು ಬ್ಲೌಸ್ ಬೇಕಾಗಿತ್ತು. ಈ ರೀತಿ ಗೋಲ್ಡನ್ ಥರ ಪ್ಲೇನ್ ಗೋಲ್ಡನ್ ಒಂದು ಪೀಸ್ ಇದೆ ನನ್ನ ಹತ್ರ. ಬಟ್ ಆದರೆ ಅದನ್ನು ಬೇಡ ಅಂದ್ಬಿಟ್ಟು ನೋಡೋಣ ಇದು ಒಂದು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಈ ಫ್ಯಾಬ್ರಿಕ್ ನಂಗೆ ಅಲ್ಲಿ ತುಂಬ ಇಷ್ಟ ಆಯಿತು. ಇದನ್ನು ಯಾವುದೇ ಸೀರೆಗೂ ಮ್ಯಾಚಪ್ ಮಾಡ್ಕೋಬೋದಲ್ವ, ಹಾಗಾಗಿ ನಾನು ಇದನ್ನು ಪಿಕ್ ಮಾಡಿದೆ. ಇದರಲ್ಲಿ ನಮಗೆ ತುಂಬ ಕಲರ್ಸ್ ಇರುತ್ತೆ. ಓಕೆನಾ, ಪೀಚ್, ಗ್ರೀನ್, ಇನ್ನು ಗ್ರೀನ್ ಇರಲಿಲ್ಲ, ಆರೆಂಜ್, ಇದು ಆರೆಂಜು ಆ್ಯಂಡ್ ಮರ್ತುಬಿಟ್ಟಿದ್ದೀನಿ, ಮರೂನ್ ಆ್ಯಂಡ್ ಬ್ಲ್ಯಾಕ್ ಇರಬೇಕು ತಾನೇ, ಪಿಂಕ್, ಇನ್ನು ಏನೇನೋ ಕಲರ್ಸ್ ಇದ್ವು. ಬಟ್ ಆದರೆ ನನಗೆ ಇದು ತುಂಬ ಇಷ್ಟ ಆಯಿತು. ಈ ಗ್ರೀನ್, ಬ್ಲೂ ಆ್ಯಂಡ್ ಆರೆಂಜ್ ಕಾಂಬಿನೇಷನ್, ಗೋಲ್ಡ್ ಕಾಂಬಿನೇಷನ್ ನಂಗೆ ಇಷ್ಟ ಆಯಿತು. ಇದು 1 ಮೀಟರ್ನ ತೊಗೊಂಡೆ. ಏನಕ್ಕೆ ಅಂದರೆ ಬ್ಲೌಸಿಗೆ, ಓಕೆನಾ, ಮ್ಯಾಚಪ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಬಂದು ಶುಕಿಗೆ ದೀಪಾವಳಿ ಹಬ್ಬಕ್ಕೆ ಅಂಥೇಳಿ ಈ ಲಂಗ ಬ್ಲೌಸ್ ಹೊಲ್ಸೋಣ ಅಂಥೇಳಿ ಈ ಬಟ್ಟೆನ ತೊಗೊಂಡೆ. ಈ ಗೋಲ್ಡನ್ ಅಂದರೆ ಏನಿದನ್ನು 1 ಸೆಕೆಂಡ್, ಸಾರಿ ಗೈಸ್, ನಮ್ಮ ಅಕ್ಕ ಕಾಲ್ ಮಾಡಿದ್ಲು ಹಾಗಾಗಿ. ಆ್ಯಂಡ್ ಇದು ಬಂದು ಶುಕಿಗೆ ಅಂಥೇಳಿ ಲಂಗ ಬ್ಲೌಸ್ ದಾವಣಿ ಥರ. ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ಇವಾಗ ನಾನು ಹೇಳ್ಬಿಟ್ಟು ಕಟ್ ಮಾಡಿದ್ನಲ್ಲ, ನೋಡ್ರಿ ಹೆಂಗೆ ಬೈತಾರೆ ನೋಡ್ರಿ. ನೋಡಿದ್ರಾ ನಾನು ಎಷ್ಟು ಕಷ್ಟಪಡಬೇಕು ಒಂದು ವಿಡಿಯೋ ಮಾಡಕ್ಕೆ ನಮ್ಮ ಮನೇಲಿ ಅಂತ. ಇವೆಲ್ಲ ಸೆಂಟಿಮೆಂಟ್ಗೆ ಮಾಡಿಸ್ಕೊಂಡ್ಬಿಡ ನೀನು. ಓಕೆ, ಈ ಒಂಥರ ಪೀಚಿ ಕೈಂಡ್ ಆಫ್, ಪೀಚ್ ಅಲ್ಲ, ಒಂಥರ ಗೋಲ್ಡನ್ ಕ್ರೀಮ್ ಕೈಂಡ್ ಆಫ್ ಕಲರ್ನ ನಾವು, ನನಗೆ ಏನು ಕಲರ್ ಅಂತಲೇ ಅರ್ಥ ಆಗ್ತಾ ಇಲ್ಲ. ಗೋಲ್ಡ, ಕ್ರೀಮ್, ಕಾಪರ್, ಏನೋ ಗೊತ್ತಿಲ್ಲ. ಈ ಕಲರನ್ನು ನಾವು ಚೂಸ್ ಮಾಡಿದ್ವಿ. ಇದು ಸಿಂಪಲಾಗಿ ಚೆನ್ನಾಗಿರುತ್ತೆ. ಈಗ ಈ ಕಲರ್ ತುಂಬ ಟ್ರೆಂಡಿಂಗ್ ಆಗಿದೆಯಲ್ವಾ, ಲಂಗ ದಾವಣಿ ಥರ ಮಾಡೋಣ ಅಂಥೇಳಿ ಇದನ್ನು ಪಿಕ್ ಮಾಡಿದ್ವಿ. ಅದ್ರ ಜೊತೆಗೆ ಅವಳಿಗೆ ದಾವಣಿ ಈ ಕಲರನ್ನು ಇದಕ್ಕೆ ಮ್ಯಾಚ್ ಮಾಡಿದ್ವಿ. ಲೈಟ್ ಕಲರ್ಗೆ ಡಾರ್ಕ್ ಕಲರ್ ಚೆನ್ನಾಗಿರುತ್ತೆ ಅಂಥೇಳಿ. ರಶ್ಮಿತ್, ಓಕೆ, ಲೈಟ್ಗೆ ಡಾರ್ಕ್ ಏನಾಯ್ತು ಅದ್ರಾಗ ತಪ್ಪು? ನಾವು ಕನ್ನಡದವರಮ್ಮ, ನಾವು ಹಿಂಗೆ ಮಾತಾಡೋದು. ಸರಿ, ಇದನ್ನು ಲಂಗ ದಾವಣಿಗೆ ಅಂತೇಳಿ ಶುಕಿಗೆ, ಇದರಲ್ಲೇ ಬ್ಲೌಸು ಕೂಡ ಆ್ಯಂಡ್ ಸ್ಕರ್ಟು ಕೂಡ ಇದರಲ್ಲಿ ಲಂಗ ದಾವಣಿ ಮಾಡೋಕ್ಕೆ ಶುಕಿಗೆ ಇದನ್ನು ಚೂಸ್ ಮಾಡಿದ್ವಿ. ಆ್ಯಂಡ್ ನಮ್ಮದು ಈ ಸತಿ ತುಂಬಾ ಸ್ಪೆಷಲ್ ಥೀಮ್ ಅಂತ ಹೇಳ್ಬೋದು. ದಿವಾಲಿಗೆ ನಾವು ಯಾವತ್ತೂ ಈ ರೀತಿ ಯೂಶ್ವಲಿ ರೆಡಿ ಆಗಿರಲಿಲ್ಲ ಅಲ್ಲೇ, ಯಾವತ್ತೂ ಆಗಿದ್ದಿದ್ದಿಲ್ಲ ತಾನೇ. ನಾವು ಈ ಥರ ಮ್ಯಾಚ್ ಮಾಡಿಕೊಂಡ್ರೆ ಚಿಕ್ಕವ್ರು ಇರಬೇಕಾದ್ರೆ ಸೇಮ್ ಬಟ್ಟೆ ತಂದಿದ್ರು ನಮ್ಮ ಮಮ್ಮಿ. ಬಟ್ ಆದರೆ ಈ ಥರ ಎಲ್ಲ ಸೇಮ್ ಥೀಮ್ಡಾಗಿ ನಾವು ಯಾವತ್ತೂ ಸ್ಟಿಚ್ ಮಾಡಿಸ್ಕೊಂಡಿಲ್ಲ. ಈ ಸತಿ ದೀಪಾವಳಿ ಹಬ್ಬಕ್ಕೆ ಇದು ಬಂದು ಪ್ಲೇನ್, ಇದೊಂದು ಸ್ವಲ್ಪ ಡಿಸೈನರ್ ಆಗಿರುತ್ತೆ. ಲಾಸ್ಟಲ್ಲಿ ಇಲ್ಲಿ ನೋಡೋಕೆ ನಮಗೆ ಸಾದಾ ಥರ ಕಾಣಿಸುತ್ತೆ, ಸುಮ್ಮನೆ ಖಾಲಿ ಬಟ್ಟೆ ಥರ ಕಾಣಿಸುತ್ತೆ. ಈ ಫ್ಯಾಬ್ರಿಕ್ ಏನಂತಾರೆ ನನಗೆ ಗೊತ್ತಿಲ್ಲ. ಬಟ್ ಆದರೆ ಮೀಟ್ರ್ ವೈಸ್ ಅಫೋರ್ಡಬಲ್ ಆಗೇ ಇತ್ತು. 3 ಜನನೂ ಒಂದೊಂದು ಕಲರ್ ತೊಗೊಂಡಿದ್ದೀವಿ. ಇದಕ್ಕೆ ಬಾರ್ಡರ್ ಆಗಿ ನಾವು ಇದನ್ನು ಪಿಕ್ ಮಾಡಿದ್ವಿ. ಇದಕ್ಕೆ ಇಲ್ಲಿ ಬಾರ್ಡರ್ ಬರುತ್ತೆ, ಈ ರೀತಿ ಬರುತ್ತೆ ಇದ್ರ ಮೇಲೆ. ಓಕೆನಾ, ಇದು ಬಾರ್ಡ್ರು ಬರುತ್ತೆ. ಇದರಲ್ಲೇ ಬ್ಲೌಸು ಕೂಡ ಆ್ಯಂಡ್ ಸ್ಕರ್ಟು ಕೂಡ. ಅದಕ್ಕೆ ದುಪ್ಪಟ್ಟ ಬಂದು ಈ ರೀತಿ ನಾವು ಆಫ್ ವೈಟ್ ಕಲರ್ನ ತೊಗೊಂಡ್ವಿ. ಇದಕ್ಕೆ ಕೂಡ ಇದು ಬಾರ್ಡ್ರ್ ಬರುತ್ತೆ. ಸೊ ಬೇಸಿಕಲಿ ಒಂದು ಐಡಿಯಾ, ರಫ್ ಸ್ಕೆಚ್ ಥರ ಬಂದಿರುತ್ತೆ. ಬ್ಲೌಸ್ ನೋಡಬೇಕು ಯಾವ ಥರ ಹೊಲಿಸ್ಬೇಕು ಅಂತ ಐಡಿಯಾಸ್ ಇವಾಗ ಹೋಗಿ ನಾವು ಪ್ಲ್ಯಾನ್ ಮಾಡಿ ಸ್ಟಿಚಿಂಗ್ ಎಲ್ಲ ಕೊಟ್ಟು ಬರಬೇಕು. ಇನ್ನೇನು ಮಳೆ ಬರೋ ಥರ ಬೇರೆ ಇದೆ. ಆ್ಯಂಡ್ ಇದರಲ್ಲಿ ನಮ್ಮ 3 ಜನದಲ್ಲಿ ಉಳಿದಿರುವಂಥ ಟೇಪ್ಸ್ನ ಶುಕಿ ದುಪ್ಪಟ್ಟಕ್ಕೆ ಮ್ಯಾಚ್ ಮಾಡೋಣ ಅಂಥೇಳಿ ಅವರು ಆಫ್ ಕೊಡಲ್ಲ ಅಂತ ಹೇಳಿದ್ರು. ತೊಗೊಂಡ್ರೆ ಈ ಬಂಡಲ್ ಪೂರ್ತಿ ತೊಗೋಬೇಕು ಅಂತಂದ್ರು, ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ತೊಗೊಂಡಿಲ್ಲ. ಆ್ಯಂಡ್ ಶುಕಿಗೆ ಈ ಪುಟಾಣಿ ಡೋಲೀಸ್ ಕೂಡ ತೊಗೊಂಡ್ವಿ. ಬ್ಯಾಕ್ ಸೈಡ್ ಚೆನ್ನಾಗಿರುತ್ತೆ, ಖಾಲಿ ಪ್ಲೇನ್ ಅಲ್ವಾ, ಹಾಗಾಗಿ ಈ ಡೋಲೀಸ್ನ ತೊಗೊಂಡೆ ನಾನು. ಏನು ಗೊತ್ತು,
ಇಷ್ಟು ನಾನು ಮಾರ್ಕೆಟಲ್ಲಿ ಶಾಪ್ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ಅಡ್ರೆಸ್ಸಸ್ ಬಂದು ನನಗೆ ಎಕ್ಸಾಕ್ಟಾಗಿ ಅಂಗಡಿಗಳ ಹೆಸರು ಗೊತ್ತಿಲ್ಲ. ನಾನು ಗೊತ್ತಿರೋ ರೂಟ್ಸ್ನೆಲ್ಲನೂ ಕೂಡ ಹೇಳಿದ್ದೀನಿ. ನೀವು ಮೋಸ್ಟ್ ಆಫ್ ದ ಟೈಮ್ ಸುದರ್ಶನ್ ರೋಡ್ಗೆ ಹೋದರೆ ನಿಮ್ಗೆ ಎಲ್ಲ ಥರ ಫ್ಯಾಬ್ರಿಕ್ ಅಂಗಡಿ ಸಿಗುತ್ತೆ. ಅದು ಬಿಟ್ಟರೆ ರಾಜಾ ಮಾರ್ಕೆಟಲ್ಲೂ ಕೂಡ ಚೆಕ್ ಮಾಡಿ. ಆ್ಯಂಡ್ ತುಂಬ ಅಫೋರ್ಡಬಲ್ ಆಗಿರುತ್ತೆ. ಹೌದು, ಎಕ್ಸಾಕ್ಟ್ಲಿ. ಬಟ್ ಆದರೆ ಏನಂತಂದರೆ ನಮಗೆ ತುಂಬ ಡಿಸೈನರ್ ಆಗಿ ರಿಚ್ ಆಗಿ ಆ ಥರ ಬೇಕು ಅಂತಂದರೆ ಪ್ರೈಸು ಕೂಡ ಜಾಸ್ತಿನೇ, ಬಟ್ ವೆರೈಟಿ ಜಾಸ್ತಿ ಇರುತ್ತೆ. ಆ್ಯಂಡ್ ರಾಜಾ ಮಾರ್ಕೆಟಲ್ಲಿ ಈ ರೀತಿ ನೆಟ್ ಆ ಥರ ಎಲ್ಲನೂ ಕೂಡ ನಮಗೆ ಪ್ಲೇನ್ ನೆಟ್ಸ್ ಎಲ್ಲ ಕೂಡ ಅಫೋರ್ಡಬಲ್ ಆಗಿರುತ್ತೆ. ಕಲರ್ಸ್ ಆಪ್ಷನ್ ಕೂಡ ಜಾಸ್ತಿ ಇರುತ್ತೆ. ಸ್ಯಾಟಿನ್ ಎಲ್ಲ ಬಂದಾಗ ತುಂಬ ಅಫೋರ್ಡಬಲ್ ಆಗಿರುತ್ತೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೋದು ನಾವು. ಬಟ್ ಆದರೆ ನೆಟ್ಟಲ್ಲಿ ನಿಮ್ಗೆ ಈ ರೀತಿ ಶುಕಿ ತೋರಿಸ್ನಲ್ಲ ನಾನೀಗ ಡಿಸೈನರ್ ಆಗಿ ಈ ಥರ ಎಲ್ಲ ತೊಗೋಬೇಕು ಅಂತಂದರೆ ನೀವು ಚಿಕ್ಕಪೇಟೆಲಿನೇ ಚೆಕ್ ಮಾಡ್ಬೋದು. ಇಷ್ಟು ಈಗ ಸದ್ಯಕ್ಕೆ ಅಪ್ಡೇಟ್. ಬನ್ನಿ ಲೆಟ್ಸ್ ಗೋ. ಹೋಗಿ ನಾವು ಸ್ಟಿಚಿಂಗ್ಗೆ ಕೊಟ್ಬಿಟ್ಟು ಬರೋಣ. ಮಳೆ ಬರೋ ಥರ ಇದೆ. ಅದರಲ್ಲಿ ನಮ್ಮ ದೀಪ ಐಸ್ ಕ್ರೀಮ್ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತೆಲ್ಲ ಪ್ಲ್ಯಾನ್ಸ್ ಆಗ್ತಿದ್ದಾಳೆ. ನಿನ್ ಕ್ಯೂಟ್ನೆಸ್ ತೋರಿಸ್ಕೊಡ. ಕೊಡ್ರೆ ಇವಳು ಮಾಡಲಿ ಕ್ಯೂಟ್ನೆಸ್ ಅಂತ. ಸೊ ಲೆಟ್ಸ್ ಗೋ. ದೀಪುದು ಮತ್ತು ರಶ್ಮಿದು ಬಂದು ದೀಪು ಚಾನಲಲ್ಲಿ ಅವಳು ಡೀಟೇಲ್ಸ್ನ ತೋರಿಸ್ತಾಳೆ ನಿಮಗೆ. ಈಗ ಬಂದು ನಾವು ಹೋಗೋಣ. ಆ್ಯಂಡ್ ಇವಾಗ ನಾನು ದೀಪು ಹೇಳಿದ್ಲಲ್ಲ, ನಾನು ಹೇಳಿದೆ ಏನಂತ, ದೀಪು ಐಸ್ ಕ್ರೀಮ್ ಎಲ್ಲ ತಿನ್ನಬೇಕು ಅಂತ ಪ್ಲ್ಯಾನ್ಸ್ ಇದೆ ಅಂತ ಹೇಳಿ. ಅವಳೊಬ್ಬಳೇ ತಿನ್ನಲ್ಲ, ನಾವು ಕೂಡ ತಿಂತೀವಿ. ಬಟ್ ಅಂದರೆ ಅವಳು ಪ್ಲ್ಯಾನ್ಸ್ ಕೊಡ್ತಾಳೆ ಅಷ್ಟೇ, ಏನು ತಿನ್ನಬೇಕು ನೆಕ್ಸ್ಟ್ ಏನು ತಿನ್ನಬೇಕು ಅಂತೇಳಿ. ಹಂಗಂತ ತಿನ್ಬೋತಿಯಲ್ಲ, ಅವಳು ತಿನ್ನೋದು ಇಷ್ಟೇ. ಬಟ್ ಆದರೆ ಅವಳಿಗೆ ತಿನ್ನಬೇಕೇನಾದರೂ ತಿನ್ಬೇಕು, ಕ್ರೇವಿಂಗ್ ಥರ ಅಷ್ಟೇ. ಓಕೆ, ಡನ್, ಕ್ಲಿಯರ್. ಜಾಸ್ತಿನೇ 3.5 ಸಾಕು ಸ್ವಲ್ಪ ಲೂಸ್ ಆಗಿದೆ. ಹೌದಾ? ಒಳಗಡೆ ಟಕ್ ಹಾಕ್ತಿರಲ್ಲ ಎಕ್ಸ್ಟ್ರಾ. ಡ್ರೆಸ್ ಚೆನ್ನಾಗಿ ಬರಬೇಕಂದ್ರೆ ಸೈಲೆಂಟ್ ಆಗಿರ್ಬೇಕು. ಒಂದು ನಿಮಿಷ ತೀರ ಏನು ಬಿಡಕ್ಕೆ ಈಗ ಡೀಟೇಲಿಂಗ್ ಚೆನ್ನಾಗಿ ಕಾಣಿಸೋ ಥರ ಇದ್ರೆ ಸಾಕು. ವಿ ಶೇಪ್ ಬರಬೇಕಲ್ಲ, 6 ಇರಲಿ. ಅದು ಸ್ಟ್ರಾಪ್ಗೆ ಯಾವ ಸ್ಟ್ರಾಪ್ ಹೇಳಿ? ಇದು ಟೇಲ್ಗ ತಿರುಮನೆ ಸ್ವಲ್ಪ ಈ ಥರ ಬರ್ತದೆ ನನಗೆ. ಇದು ಬಂದು ನಾಗಿರುತ್ತಲ್ಲ ಸೊ ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಸ್ಟಿಚಿಂಗ್ ಎಲ್ಲ ಕೊಟ್ಟು ಬಂದಮೇಲೆ ಈಗ ಮತ್ತೆ ಆ ಕಡೆಗೆ ಹೊರಡ್ತಾ ಇದ್ದೀವಿ, ವೈಟ್ ಫೀಲ್ಡ್ ಕಡೆಗೆ. ಅಲ್ಲೊಂದು ಮೇಕಪ್ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನಮ್ಮ ಕಡೆಯಿಂದ ಅಂತಲ್ಲ, ಅವ್ರದ್ದು ಪಾಪ ಮಳೆಯಲ್ಲಿ ಅದು ಇದೆಲ್ಲ ಬರೋಷ್ಟರಲ್ಲಿ ಅವ್ರಿಗೂ ಕೂಡ ಲೇಟ್ ಆಯಿತು. ಹತ್ರನೇ ಅಲ್ವಾ, ಸೊ ದ್ಯಾಟ್ ಅವ್ರು ಒಂದು ರೇಂಜಿಗೆ ರೀಚ್ ಆದಾಗ ನಂಗೆ ಕಾಲ್ ಮಾಡಿ ಅಂತ ಹೇಳಿದೆ. ಇವಾಗ ಹೊರಡ್ತಾ ಇದ್ದೀನಿ. ಆ್ಯಂಡ್ ನಾವೊಂದು 30 ಮಿನಿಟ್ಸ್ ನಾವು ಇಲ್ಲಿಂದ ಅಲ್ಲಿ ರೀಚ್ ಆಗಿಬಿಡ್ತೀವಿ. ಟ್ರಾಫಿಕ್ ಮೇಲೆ ಒಂದು 10 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದೇನೋ. ಆವಳ್ಳಿಯಲ್ಲಿ ಟ್ರಾಫಿಕ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಅದು ಬಿಟ್ಟರೆ ಆ್ಯಂಡ್ ಕೋಸಿಯಾಗಿ ತುಂಬ ಚೆನ್ನಾಗಿದೆ ವೆದರ್ ಅಂತೂ. ನಂಗೆ ತುಂಬ ಇಷ್ಟ ಈ ರೀತಿ ಚಳಿ ಆಗಿದ್ರೆ. ನನಗೆ ನೋಡೋಣ, ಮೇಕಪ್ ಮಾಡಿ ಆ್ಯಂಡ್ ಫೋಟೋಸ್ ಎಲ್ಲ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನಿಮ್ಗೇನಾದರೂ ಮೇಕಪ್ ಕ್ವೈರೀಸ್ ಇದ್ದರೆ ಖಂಡಿತ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದ್ಯಾಟ್ ನಾನು ನಿಮ್ಗೆ ಏನೇ ಮೇಕಪ್ ಒಕೇಶನ್ಸ್ ಆಗಿದ್ರೂ ಪರವಾಗಿಲ್ಲ, ನಾನು ಮೇಕಪ್ ಅವೈಲೇಬಲ್ ಇದ್ದರೆ ಆ ಡೇಟ್ಸಲ್ಲಿ ನಾನು ಖಂಡಿತ ನಿಮಗೆ ಮೇಕಪ್ಪನ್ನು ಮಾಡಿಕೊಡ್ತೀನಿ. ಶುಕಿನ ಮನೇಲೇ ಬಿಟ್ಟಿದ್ದೀವಿ, ನಮ್ಮ ಮಮ್ಮಿ ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ಇನ್ನೇನು ರಶ್ಮಿ ಬರೋ ಟೈಮ್ ಆಯಿತು, ಅರೌಂಡ್ 4 o'clock ಆಗ್ತಾ ಬರ್ತಾ ಇದೆ. ಅವಳು ಮಮ್ಮಿ ಇಬ್ಬರು ಮೇಂಟೈನ್ ಮಾಡ್ಕೋತಾರೆ. ನಾವೀಗ ಹೋಗಿ ಪೀಸಾಗಿ
ಮೇಕಪ್ಪನ್ನು ಮುಗಿಸ್ಕೊಂಡು ಬರಬೇಕು. ಲೆಟ್ಸ್ ಗೋ. ಮೇಕಪ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿತ್ತು. ಆ್ಯಂಡ್ ನಿಮಗೂ ಕೂಡ ಯಾವುದೇ ರೀತಿಯಾದಂಥ ಒಕೇಶನ್ಸ್ಗೆ ನನ್ನ ವರ್ಕ್ ನಿಮಗೆ ಇಷ್ಟ ಆಗಿದ್ರೆ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದಟ್ ರಿಪ್ಲೈ ಮಾಡೋದು ಸ್ವಲ್ಪ ತಡ ಆಗ್ಬೋದು, ಬಟ್ ಅದನ್ನು ನಾನು ಖಂಡಿತ ನಿಮಗೆ ಕಾಲ್ ಬ್ಯಾಕ್ ಮಾಡಿ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದಾಗ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇನೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಮಾಮ್ ಇವರು ಅಂತ ಹೇಳ್ಬೋದು, ಸಂತೂರ್ ಮಾಮ್ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಮಗಳಿದ್ರು ಕೂಡ ತುಂಬ ಚೆನ್ನಾಗಿ ಅವ್ರ ಬಾಡಿನ ಮೇಂಟೈನ್ ಮಾಡಿದರು. ಇವ್ರನ್ನ ನೋಡಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಥರ ಅಂತ ನಂಗೆ ಅನ್ನಿಸ್ತು. ತುಂಬಾ ಮೋಟಿವೇಟೆಡ್ ಆಗಿ ಕೂಡ ಮಾತಾಡ್ತಿದ್ರು. ನನಗೆ ತುಂಬ ಇಷ್ಟ ಆಯಿತು ಇವ್ರ ಪರ್ಸ್ನಾಲಿಟಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಕೂಡ. ಸೊ ಗೈಸ್ ಇಲ್ಲೇನೋ ಬಾರ್ಬಿಕ್ಯೂ ಟ್ಯಾಕ್ಸಿ ಇದೆ. ದೀಪ್ತಿ ಅವ್ರ ಫ್ರೆಂಡ್ ಇದನ್ನು ರೆಫರ್ ಮಾಡಿದರು. ಹೋಗೋಣ ಅಂದ್ಕೊಂಡಿದ್ವಿ. ಆ್ಯಂಡ್ ಫೈನಲಿ ಇವಾಗ ಆನ್ ದ ವೇ ನಾವು ತಿಂದುಬಿಟ್ಟು ಹೋಗೋಣ. ತುಂಬ ಹೊಟ್ಟೆ ಹಸಿತಿದೆ ನನಗೆ. 3-4 ಡೇಸ್ ಆಯ್ತು ನಾನು ಏನು ಊಟ ನಾರ್ಮಲಾಗಿ ತಿಂದಿರಲಿಲ್ಲ. ಹಂಗಾಗಿ ಸರಿ ತಿನ್ನೋಣ ಅಂತ ಅನ್ನಿಸ್ತಿದೆ. ಅದು ನೋಡ್ತಿದ್ರೆ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಖಂಡಿತ ಚೆನ್ನಾಗಿದ್ರೆ ನಾನು 100% ನಿಮಗೆ ರೆಕಮೆಂಡ್ ಮಾಡ್ತೀನಿ. ಈ ಕಡೆ ಸುತ್ತ ವೈಟ್ ಫೀಲ್ಡ್ ಕಡೆ ಯಾರಾದರೂ ಇದು ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತ ಟ್ರೈ ಮಾಡಿ. ಏನು ತಪ್ಪಿದೆ ನಾನು ಫೋಟೋ ತೆಗಿತಾ ಅಂಬೇಡ. ಟೈಮ್ ಬಂದು 3:30. ನಾವು ಹೋಗೋ ಸಮಯ ಒಂದು ನಿಮಿಷ ಆಗ್ತದೆ. ಟ್ರಾಫಿಕ್ ಇರೋಲ್ಲ, ಪಟ್ಟಂತ ಬಿಡ್ಬೋದು. ಕೆಲವೊಂದು ಸತಿ ನಂಗೆ ಏನು ಅನಿಸುತ್ತೆ ಅಂತಂದರೆ ತುಂಬಾ ಬ್ಲೆಸ್ಡ್ ಫೀಲಿಂಗ್ ಅನಿಸುತ್ತೆ. ನಾವು ಏನೇನೂ ಅಲ್ಲ, ಏನೋ ಒಂದು ನಾರ್ಮಲ್ ಪೀಪಲ್ ಅಷ್ಟೇ ನಾವು ಕೂಡ. ಆದರೆ ನಾವು ಎಲ್ಲೇ ಹೋದರೂ ಕೂಡ ಕೆಲವೊಬ್ಬರು ನನ್ನ ರೆಕಗ್ನೈಸ್ ಮಾಡಿ ಮಾತಾಡಿಸಿ, ಆ್ಯಂಡ್ ನೀವು ಗಾನವಿ ಅಲ್ವಾ, ನೀವು ದೀಪ್ತಿ ಅಲ್ವಾ, ನೀವು ರಶ್ಮಿ ಅಲ್ವಾ, ಎಲ್ಲರನ್ನೂ ಕೂಡ ರೆಕಗ್ನೈಸ್ ಮಾಡಿದಾಗ ಆ್ಯಂಡ್ ಅವ್ರು ಕೊಡೋಂಥ ರೆಸ್ಪೆಕ್ಟ್ ಆಗಿರ್ಬೋದು, ಅವ್ರು ಕೊಡೋಂಥ ಲವ್ ಆಗಿರ್ಬೋದು, ತುಂಬಾ ಖುಷಿ ಅನಿಸುತ್ತೆ. ಅದು ಒಂಥರ ಮನಸ್ಸು ಒಂಥರ ತೃಪ್ತಿ ಫೀಲಿಂಗ್ ಬರುತ್ತೆ. ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ನಾವು ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಅನಿಸುತ್ತೆ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಮುಹೂರ್ತಮ್ ಲುಕ್ ಅಂತೂ ಅದ್ಭುತ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ಸಿಕ್ಕಾಬಳೆ ಚೆನ್ನಾಗಿದ್ದರು. ಆ್ಯಂಡ್ ಅವ್ರ ಕಾಸ್ಟ್ಯೂಮು ಕೂಡ ಅಷ್ಟೇ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ರು. ಈ ಪ್ರತಿಯೊಂದು ಜ್ಯುವೆಲ್ಸಿಂದ ಅವ್ರ ಮಗಳಿಗಾಗಿರ್ಬೋದು ಅಥವಾ ಅವ್ರಿಗಾಗಿರ್ಬೋದು ತುಂಬ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ರು. ಆ್ಯಂಡ್ ಫುಲ್ ಟೋಟಲ್ ಔಟ್ಪುಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಮೇಜರಾಗಿ ಅವ್ರು ಯಾವ್ಯಾವ ಪ್ಯಾಕೇಜ್ ಪಿಕ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಿಂಪಲ್ ಪ್ಯಾಕೇಜ್ ಪಿಕ್ ಮಾಡಿ ಆ್ಯಂಡ್ ನಾವು ಜಾಸ್ತಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈ ವರ್ಕಲ್ಲಿ. ಅವ್ರು ಅದೇ ರೀತಿ ಪ್ಯಾಕೇಜಸ್ಸು ಕೂಡ ಪಿಕ್ ಮಾಡಿದರು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅವ್ರು ನಮ್ಮ ಸಬ್ಸ್ಕ್ರೈಬರು ಕೂಡ ಅಂತ ಎಲ್ಲ ಹೇಳ್ತಿದ್ರು. ಅವ್ರು ಹೊಗಳ್ತಿದ್ರೆ ನನಗೆ ಒಂಥರ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗ್ತಿತ್ತು ನನಗೆ. ನಂಗೆ ಭಾಳ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಆ್ಯಂಡ್ ನಾನಿಲ್ಲಿ ನಂಬರ್ನ ಡಿಸ್ಪ್ಲೇ ಮಾಡ್ತಿರ್ತೀನಿ. ಖಂಡಿತ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಿಮ್ದು ಏನೇ ಒಕೇಶನ್ಸ್ ಇದ್ದರೂ ನಾನು ಬಂದು ನಿಮಗೆ ವರ್ಕ್ ಮಾಡಿಕೊಡ್ತೀನಿ. ಓಕೆನಾ? ನನ್ನ ವರ್ಕ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನೀವು ನನಗೆ ಕಾಮೆಂಟಲ್ಲಿ ಹೇಳ್ಬೋದು. ಓಕೆನಾ? ಆ್ಯಂಡ್ ನಾನು ಏನೇ ಮಿಸ್ಟೇಕ್ಸ್ ಮಾಡ್ತಿದ್ರು ನನಗೆ ಒಂದು ಐಡಿಯಾ ಸಿಗುತ್ತಲ್ವ, ಹಾಗಾಗಿ ನೀವು ಧಾರಾಳವಾಗಿ ನೀವು ಕಾಮೆಂಟ್ ಮಾಡಿ ನೀವು ಹೇಳ್ಬೋದು. ಆ್ಯಂಡ್ ಲಾಸ್ಟಲ್ಲಿ ಒಂದು ಸೆಲ್ಫಿ ಕ್ಲಿಕ್ ಮಾಡಿಕೊಂಡು ನಾವು ಮತ್ತೆ ಮನೆಗೆ ಬಂದುಬಿಟ್ವಿ. ಕಾಲು ಕರೆಕ್ಟಾಗಿ ಇವಾಗ ಮನೆಗೆ ಬಂದೆ. ಮೇಕಪ್ಸ್ ಎಲ್ಲ ಸಿಕ್ಕಾಬಡೆ ಚೆನ್ನಾಗಿ ಬಂದಿತ್ತು. ಎಲ್ಲನೂ ಕೂಡ ಆ್ಯಡ್ ಆನ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಫರ್ದರ್ ಡೀಟೇಲ್ಸ್ಗೆ ನಾನು ಡಿಸ್ಪ್ಲೇ ಮಾಡ್ತಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.